ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ಸಿನಿಮಾಗಳು ಜನರ ಮೇಲೆ ಎಂತೆಂಥ ಪ್ರಭಾವ ಬೀಳುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಇನ್ನು ಪ್ರತಿನಿತ್ಯ ನಡೆಯೋ ಅದೆಷ್ಟೋ ಕ್ರಿಮಿನಲ್ ಕೇಸ್ಗಳಿಗೆ ಈ ಸಿನಿಮಾಗಳೇ ಇನ್ಸ್ಪಿರೇಷನ್ ಆಗಿದೆ. ಈಗ ಸದ್ಯಕ್ಕೆ ಸುದ್ದಿ ಆಗ್ತಿರೋ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಕಳೆದ ವರ್ಷ ರಿಲೀಸ್ ಆದ ಬಾಲಿವುಡ್ ಸಿನಿಮಾನೇ ಸ್ಫೂರ್ತಿಯಾಗಿದೆ. ಹಾಗಿದ್ರೆ ಯಾವುದು ಆ ಸಿನಿಮಾ, ಏನು ಆ ಕತೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ವರ್ಷ ಮಾರ್ಚ್ ನಲ್ಲಿ ಬಾಲಿವುಡ್ ಸಿನಿಮಾ ಒಂದು ತೆರೆಗೆ ಬಂದಿತ್ತು. ಈ ಸಿನಿಮಾದಲ್ಲಿ ಹಿಂದಿಯ 3 ಸ್ಟಾರ್ ಹೀರೋಯಿನ್ ನಟಿಸಿದ್ರು. ಈ ಸಿನಿಮಾದಲ್ಲಿ ಇದ್ದ ಹಾಟ್ನೆಸ್ ಕಾರಣದಿಂದಾಗಿ ವೈರಲ್ ಆಗಿತ್ತು. ಆದ್ರೆ ಈ ಸಿನಿಮಾ ನೋಡಿದವ್ರಿಗೆ, ಈ ಸಿನಿಮಾದ ರಿಯಲ್ ಕತೆ ನೋಡಿದವ್ರಿಗೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅನ್ಸಿರುತ್ತೆ. ಅಥವಾ ರನ್ಯಾ ಕಳೆದ 6 ತಿಂಗಳಿಂದ ದುಬೈ ಟ್ರಿಪ್ ಮಾಡ್ತಿದ್ದಾರೆ ಅಂದ್ರೆ ಕಳೆದ ವರ್ಷ ಮಾರ್ಚ್ ನಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾವನ್ನೇ ಚಿನ್ನ ಕದಿಯೋಕೆ ಇನ್ಸ್ಪೈರ್ ಮಾಡಿಕೊಂಡ್ರೋ ಹಾಗಿದೆ. ಸಿನಿಮಾದ ಅಸಲಿ ಕತೆ ಏನು, ಆ ಸಿನಿಮಾದ ಕತೆ ರನ್ಯಾಗೆ ಹೇಗೆ ಇನ್ಸ್ಪೈರ್ ಮಾಡಿರಬಹುದು ನೋಡಿ. ರನ್ಯಾ ರಾವ್ಗೆ ಇನ್ಸ್ಪೈರ್ ಮಾಡಿರಬಹುದು ಅಂತ ಹೇಳಿರೋ ಸಿನಿಮಾದ ಹೆಸರು ಕ್ರ್ಯೂ. ಕರೀನಾ ಕಪೂರ್, ಕಿಯಾರಾ ಅಡ್ವಾನಿ ಹಾಗೂ ಟಬು ನಟಿಸಿದ್ದ ಸಿನಿಮಾ ಈ ಕ್ರ್ಯೂ. ಹಾಟ್ ಸಿನಿಮಾಗಳಿಗೆ ಫೇಮಸ್ ಆದ ಏಕ್ತಾ ಕಪೂರ್ ಹಾಗೂ ಶೋಭಾ ಕಪೂರ್ ನಿರ್ಮಾಣ ಮಾಡಿದ್ದ ಸಿನಿಮಾವನ್ನ ರಾಜೇಶ್ ಕೃಷ್ಣನ್ ನಿರ್ದೇಶನ ಮಾಡಿದ್ರು. ಈ ಸಿನಿಮಾದ ಕತೆ ಕೂಡ ಮತ್ತೆ ಕನ್ನಡ ನೆಲಕ್ಕೆ ಕನೆಕ್ಟ್ ಆಗುತ್ತೆ. ಕಾರಣ, ಈ ಸಿನಿಮಾ ಕರ್ನಾಟಕದಲ್ಲೇ ಹುಟ್ಟಿ ಇಲ್ಲೇ ಹೇಳ ಹೆಸರಿಲ್ಲದೆ ನಾಶವಾದ ಸಾಮ್ರಾಜ್ಯ ವಿಜಯ್ ಮಲ್ಯ ಶುರು ಮಾಡಿದ್ದ ಕಿಂಗ್ ಫಿಶರ್ ಏರ್ಲೈನ್ಸ್ ಕುರಿತಾಗಿದೆ. ಈ ಕಿಂಗ್ ಫಿಶರ್ ಏರ್ಲೈನ್ಸ್ ನಲ್ಲಿ ಕೆಲಸ ಮಾಡೋ ಏರ್ ಹೋಸ್ಟೆಸ್ ಪಾತ್ರದಲ್ಲಿ ಈ 3 ಹೀರೋಯಿನ್ಗಳು ನಟಿಸಿದ್ದಾರೆ. ಕಿಂಗ್ ಫಿಶರ್ ಏರ್ಲೈನ್ಸ್ ದಿವಾಳಿಯಾದಾಗ ಅಲ್ಲಿದ್ದ ಕಾರ್ಮಿಕರ ಕಷ್ಟ ಹೇಳುವ ಕಥೆಯೇ ಈ ಕ್ರ್ಯೂ. ಸಿನಿಮಾದ ಕತೆಗೆ ಒಳ್ಳೆ ಮಸಾಲೆ ಸೇರಿಸಿ ಕಿಂಗ್ ಫಿಶರ್ ಮಾಲೀಕ ಮಲ್ಯ ದುಬೈನಿಂದ ಭಾರತಕ್ಕೆ ತಮ್ಮ ಏರ್ಲೈನ್ಸ್ ಮೂಲಕ ಚಿನ್ನದ ಕಳ್ಳ ಸಾಗಣೆ ಮಾಡ್ತಾ ಇರ್ತಾರೆ. ಈ ಕಳ್ಳ ಸಾಗಣೆಗೆ ಇದೇ ಹೀರೋಯಿನ್ಗಳು ಪುಡಿಕಾಸಿನ ಆಸೆಗೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಿಂದ ತಾವೆಂತ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಕ್ಲೈಮ್ಯಾಕ್ಸ್ ನಲ್ಲಿ ಅರಿವಾಗುತ್ತೆ. ಇದೇ ಕಾರಣಕ್ಕೆ ನಮ್ಮ ಕಂಪನಿಯ ಇತರೆ ಉದ್ಯೋಗಿಗಳು ಕೆಲಸ ಕಳ್ಕೊಂಡು ಕಷ್ಟ ಪಡೋದನ್ನ ನೋಡಿ ಮಲ್ಯನ ಚಿನ್ನ ದರೋಡೆ ಮಾಡೋ ಪ್ಲಾನ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಹೇಗೆಲ್ಲ ಚಿನ್ನವನ್ನ ದುಬೈನಲ್ಲಿ ಅಕ್ರಮವಾಗಿ ಪಡಿಬಹುದು, ಏನೆಲ್ಲ ಪ್ಲಾನ್ ಮಾಡಿ ಫೈಟ್ ನಲ್ಲಿ ತರಬಹುದು, ತಂದ ಚಿನ್ನವನ್ನ ಇಂಡಿಯಾದಲ್ಲಿ ಹೇಗೆ ಮಾರಬಹುದು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ರಿವೀಲ್ ಮಾಡಿದ್ದಾರೆ. ರನ್ಯಾ ಕಥೆಯನ್ನ ಕೇಳ್ತಾ ಇದ್ರೆ ಇದೇ ಕ್ರ್ಯೂ ಸಿನಿಮಾ ನೆನಪಾಗುತ್ತೆ. ಇದೇ ಟೆಕ್ನಿಕ್ ಗಳನ್ನ ಬಳಸಿ ರನ್ಯಾ ಚಿನ್ನ ಬಾಚಿದ್ರ ಅನ್ಸುತ್ತೆ. ನೋಡಿದ್ರಲ್ಲ, ಸಿನಿಮಾ ನಟಿಯಾಗಿರುವ ರನ್ಯಾ ಮಾಡಿರುವ ಈ ಗೋಲ್ಡ್ ಸ್ಮಗ್ಲಿಂಗ್ ಕ್ರ್ಯೂ ಸಿನಿಮಾದ ಇನ್ಸ್ಪಿರೇಷನ್ ಇಂದ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಇವ್ರು ಮಾಡಿರುವ ಸ್ಮಗ್ಲಿಂಗ್ ಯಾವ ಸಿನಿಮಾ ಸ್ಟೋರಿಗಿಂತ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.